ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲಿ ನಡೆದಿದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ. ರಾಜ್ಯಪಾಲರ ಹುದ್ದೆ ಅಂದ್ರೆ ಏನು ಅಂತ ಈ ಕಾಂಗ್ರೆಸ್ಸಿಗರಿಗೆ ಅಧಿಕಾರದ ಅಮಲಿನಲ್ಲಿ ಮರೆತು ಹೋಗಿದೆ. ಮಾನ್ಯ ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರು. ಕಾಂಗ್ರೆಸ್ ಬರೆದುಕೊಟ್ಟ ರಾಜಕೀಯ ಭಾಷಣವನ್ನ ಕೇಂದ್ರದ ವಿರುದ್ಧ ಓದೋಕೆ ಅವರೇನು ಕಾಂಗ್ರೆಸ್ ಕಚೇರಿಯ ಗುಮಾಸ್ತರಲ್ಲ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂದ್ರೆ ಕೇಂದ್ರವನ್ನ ಬೈಯೋದೇ ಸಿದ್ದರಾಮಯ್ಯ ಸರ್ಕಾರ ಕ್ಯಾಮೆ ಮಾಡಿಕೊಂಡಿದೆ. ಇದು ಸಿದ್ದರಾಮಯ್ಯ ಸರ್ಕಾರದ ನೇರ ಪ್ರಾಯೋಜಿತ ತುಗಲಕ್ ಸರ್ಕಾರ. ರಾಜ್ಯದಲ್ಲಿ ನಯಾ ಪೈಸೆ ಅಭಿವೃದ್ಧಿ ಇಲ್ಲ, ರಸ್ತೆಗಳು ಗುಂಡಿ ಬಿದ್ದಿವೆ, ಪ್ರತಿನಿತ್ಯ ಕುರ್ಚಿ ಕಾದಾಟದಲ್ಲೇ ಕಾಲ ಕಳೀತಾ ಇದ್ದಾರೆ. ತಮ್ಮ ಆಡಳಿತದ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ, ಜನರ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಇವತ್ತು ಸದನದಲ್ಲಿ ಇಂಥ ಊಸರವಳ್ಳಿ ನಾಟಕ ಆಡ್ತಿದ್ದಾರೆ. ಸದನದ ಒಳಗೆ ಇವರ ನಡವಳಿಕೆ ನೋಡಿ. ಕಾಂಗ್ರೆಸ್ಸಿನ ಗೂಂಡಾ ಸಂಸ್ಕೃತಿ ಬಟಾ ಬಯಲಾಗಿದೆ. ಬಿಕೆ ಹರಿಪ್ರಸಾದ್ ರಾಜ್ಯಪಾಲರಿಗೆ ದಾರಿ ಬಿಡದೆ ಕೈ ತೋರಿಸಿ ಆ ದಿನಗಳ ಗೂಂಡಾಗಿರಿ ಪ್ರದರ್ಶಿಸಿದ್ದಾರೆ ಅಂದ್ರೆ ಏನಿದು? ಇದು ವಿಧಾನಸಭೆಯ ಅಥವಾ ರೌಡಿಗಳ ಅಡ್ಡೇನಾ? ಕಾಂಗ್ರೆಸ್ ನಾಯಕರು ರಾಜ್ಯಪಾಲರ ಎದುರು ಬಂದು ಅವರ ಹಾದಿ ತಡಿತಾರೆ ಅಂದ್ರೆ ಇದು ಅಕ್ಷರಶಃ ಗೂಂಡಾಗಿರಿ. ಅಧಿಕಾರ ಇದೆ ಅಂತ ಸಂವಿಧಾನದ ಮುಖ್ಯಸ್ಥರ ಮೇಲೆಯೇ ದಬ್ಬಾಳಿಕೆ ನಡೆಸುವ ಮಟ್ಟಕ್ಕೆ ಇಳಿದ್ರಲ್ಲ, ಕಾಂಗ್ರೆಸ್ಸಿಗರಿಗೆ ನಾಚಿಕೆ ಆಗಬೇಕು. ನರೇಗಾ ಹೆಸರಲ್ಲಿ ಬೊಬ್ಬೆ ಹೊಡಿತೀರಿ, ಆದ್ರೆ ನಿಮ್ಮ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅನ್ನೋ ಸತ್ಯನ ಯಾಕೆ ಹೇಳ್ತಾ ಇಲ್ಲ? ಸಿದ್ದರಾಮಯ್ಯ ಕುರ್ಚಿ ಉಳಿಸಿಕೊಳ್ಳೋದಕ್ಕೆ, ಹೈಕಮಾಂಡ್ ಗಮನ ಸೆಳೆಯೋದಕ್ಕೆ ಮಾಡ್ತಿರೋ ಡ್ರಾಮಾ ಅಂತ ಯಾಕೆ ಒಪ್ಕೊಳ್ತಾ ಇಲ್ಲ? ಕೇಂದ್ರದ ಕಡೆ ಬೊಟ್ಟು ಮಾಡೋದನ್ನ ಬಿಟ್ಟು ರಾಜ್ಯದ ಜನರಿಗೆ ನೀವು ಏನು ಮಾಡಿದ್ದೀರಿ ಅಂತ ಹೇಳಿ. ರಾಜ್ಯಪಾಲರು ಸತ್ಯದ ಪರ ನಿಂತು ನಿಮ್ಮ ರಾಜಕೀಯ ಭಾಷಣ ಓದಲ್ಲ ಅಂದ್ರು. ಅದಕ್ಕೆ ಇಷ್ಟೊಂದು ಹತಾಶೆ ಯಾಕೆ? ನೆನಪಿಡಿ, ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದು ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಮಾಡಿದ ಅವಮಾನ. ನಿಮ್ಮ ಈ ಗೂಂಡಾ ವರ್ತನೆಯನ್ನ, ನಿಮ್ಮ ಈ ವೈಫಲ್ಯಗಳ ಸರಮಾಲೆಯನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಪಾಠ ಕಲಿಸ್ತಾರೆ. ಈ ಅರಾಜಕತೆಯ ಸರ್ಕಾರಕ್ಕೆ, ಈ ತುಗಲಕ್ ದರ್ಬಾರ್ಗೆ ಧಿಕ್ಕಾರ.